ಮುಂಜಾನೆ. ಇಂದಿನ ವೇಗವಾಗಿ ಮತ್ತು ನಿರಂತರವಾಗಿ ವಿಕಸನಗೊಳ್ಳುತ್ತಿರುವಂತಹ ಹಲವಾರು ಶಿಕ್ಷಣ ತಜ್ಞರು ಹಲವಾರು ಕಲಿಕಾ ಬೋಧನಾ ವಿಧಾನಗಳನ್ನು ಹೇಳಿದ್ದಾರೆ. ಆ ಕಲಿಕಾ ಬೋಧನಾ ವಿಧಾನಗಳಲ್ಲಿ ವಿದ್ಯಾರ್ಥಿ ಕೇಂದ್ರೀಕೃತ ಕಲಿಕೆ. ಈ ವಿದ್ಯಾರ್ಥಿ ಕೇಂದ್ರೀಕೃತ ಕಲಿಕೆ ಎಂದರೆ ಒಂದು ಪರಿಕಲ್ಪನೆಯಲ್ಲಿ ವಿದ್ಯಾರ್ಥಿಗಳನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಆ ಪರಿಕಲ್ಪನೆಯನ್ನು ಅರ್ಥೈಸುವುದಾಗಿದೆ. ಹಾಗಾದರೆ ಇವತ್ತಿನ ಈ ತರಗತಿಯಲ್ಲಿ 5ನೇ ತರಗತಿಯ ವಿದ್ಯಾರ್ಥಿಗಳಿಂದ ಲೇಖನ ಚಿಹ್ನೆಗಳು ಎಂಬ ಪರಿಕಲ್ಪನೆಯನ್ನು ಉದಾಹರಣೆಯ ಮೂಲಕ, ಅಂದರೆ ಯಾವ ಲೇಖನ ಚಿಹ್ನೆಯನ್ನು ಎಲ್ಲಿ ಹೇಗೆ ಯಾವಾಗ ಬಳಸಬೇಕೆಂಬುದನ್ನು ಉದಾಹರಣೆಯ ಮೂಲಕ ವಿವರಿಸಲಿದ್ದಾರೆ. ಬನ್ನಿ ನೋಡೋಣ. ನನ್ನ ಹೆಸರು ಸಂಜನಾ ಮಸೂದಿ. ನಾನು ಪೂರ್ಣ ವಿರಾಮ. ನನ್ನನ್ನು ಎಲ್ಲಿ ಬಳಸುತ್ತಾರೆ ಗೊತ್ತೇ? ಒಂದು ವಾಕ್ಯ ಪೂರ್ಣಗೊಂಡ ಕೊನೆಯಲ್ಲಿ ಈ ವಾಕ್ಯವನ್ನು ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಉದಾಹರಣೆ ನೋಡಿಕೊಳ್ಳೋಣ. ರವಿ ಹಾಡನ್ನು ಹಾಡಿದನು. ಈ ವಾಕ್ಯವು ಪೂರ್ಣಗೊಂಡಿದೆ. ಅದಕ್ಕೆ ನಾವು ಪೂರ್ಣ ವಿರಾಮ ಚಿಹ್ನೆಯನ್ನು ಇಲ್ಲಿ ಬಳಸಲಾಗುತ್ತದೆ. ಹರೀಶ ಶಾಲೆಗೆ ಹೋದನು. ಈ ವಾಕ್ಯವು ಪೂರ್ಣಗೊಂಡಿದೆ. ಅದಕ್ಕೆ ನಾವು ಇಲ್ಲಿರುವ ಪೂರ್ಣ ವಿರಾಮ ಚಿಹ್ನೆಯನ್ನು ಇಲ್ಲಿ ಬಳಸಲಾಗುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಧ್ರುವಿ. ನಾನು ಅಲ್ಪ ವಿರಾಮ ಚಿಹ್ನೆ. ನನ್ನನ್ನು ಎಲ್ಲಿ ಬಳಸುತ್ತಾರೆ ಗೊತ್ತೇ? ಒಂದು ವಾಕ್ಯದ ಪೂರ್ಣ ಅರ್ಥವು ತಿಳಿಯಬೇಕಾದರೆ ವಾಕ್ಯದಲ್ಲಿ ಎಲ್ಲೆಲ್ಲಿ ಅರ್ಥ ನಿಲ್ಲುವುದೋ ಅಲ್ಲಲ್ಲಿ ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ಮಕ್ಕಳೇ ಲಕ್ಷ್ಯವಿಟ್ಟು ಓದಿ. ಅಲ್ಪ ವಿರಾಮ ಚಿಹ್ನೆಯನ್ನು ಇಲ್ಲಿ ಬಳಸಲಾಗಿದೆ. ರಾಮ, ಲಕ್ಷ್ಮಣ, ಭರತ ಶತ್ರುಘ್ನರು ದಶರಥ ರಾಜನ ಮಕ್ಕಳು. ಇಲ್ಲಿಯೂ ಕೂಡ ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸಲಾಗಿದೆ. ನನ್ನ ಹೆಸರು ತೇಜಸ್ವಿ ಬೆಕ್ಕೇರಿ. ನಾನು ಅರ್ಧ ವಿರಾಮ ಚಿಹ್ನೆ. ಇದನ್ನು ಎಲ್ಲಿ ಬಳಸುತ್ತಾರೆ ಗೊತ್ತಾ? ಒಂದು ಮುಖ್ಯ ವಾಕ್ಯಕ್ಕೆ ಅಧೀನವಾಗಿರುವ ಅನೇಕ ಉಪವಾಕ್ಯಗಳು ಮುಗಿಯುವಲ್ಲಿ ಈ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸುತ್ತಾರೆ. ಉದಾಹರಣೆಗೆ, ಅಂದು ರವಿವಾರ, ಶಾಲೆಗೆ ರಜೆ. ಇಲ್ಲಿ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸುತ್ತಾರೆ. ಬ್ಯಾಂಕ್ ಬಂದ್, ಸರ್ಕಾರಿ ರಜೆ. ಇಲ್ಲಿಯೂ ಕೂಡ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸಲಾಗಿದೆ. ಧನ್ಯವಾದಗಳು. ನನ್ನ ಹೆಸರು ಪ್ರಾಚಿ. ನಾನು ಪ್ರಶ್ನಾರ್ಥಕ ಚಿಹ್ನೆ. ನನ್ನನ್ನು ಈ ಚಿಹ್ನೆಯನ್ನು ಎಲ್ಲಿ ಬಳಸುತ್ತಾರೆ ಗೊತ್ತೇ? ಪ್ರಶ್ನಾರ್ಥಕ ಪದ ಮತ್ತು ಪ್ರಶ್ನಾರ್ಥಕ ವಾಕ್ಯದ ಕೊನೆಗೆ ಈ ಚಿಹ್ನೆಯನ್ನು ಬಳಸುತ್ತಾರೆ. ಉದಾಹರಣೆಗೆ, ನಿನ್ನ ಹೆಸರು ಏನು? ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಿದ್ದಾರೆ. ಯಾರು, ಏಕೆ, ಹೇಗೆ. ಇಲ್ಲಿಯೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಿದ್ದಾರೆ. ಧನ್ಯವಾದಗಳು. ನನ್ನ ಹೆಸರು ಸಮೃದ್ಧಿ. ನಾನು ಉದ್ಗಾರವಾಚಕ ಚಿಹ್ನೆ. ನನ್ನನ್ನು ಎಲ್ಲಿ ಬಳಸುತ್ತಾರೆ ಗೊತ್ತೇ? ಪ್ರಶ್ನಾರ್ಥಕ ಪದ ಮತ್ತು ಪ್ರಶ್ನಾರ್ಥಕ ಹಾರೈಕೆ ಇತ್ಯಾದಿ ಭಾವಸೂಚಕ ಶಬ್ದಗಳ ಮುಂದೆ ಈ ಚಿಹ್ನೆಯನ್ನು ಬಳಸುತ್ತಾರೆ. ಉದಾಹರಣೆಗೆ, ಆಹಾ ಅಂತ ಅಂದವಾದ ಚಿತ್ರ. ಇಲ್ಲಿ ಉದ್ಗಾರವಾಚಕ ಚಿಹ್ನೆ ಬಳಸಲಾಗಿದೆ. ಅಯ್ಯೋ ದೊಡ್ಡ ಹಾವು. ಇಲ್ಲಿಯೂ ಕೂಡ ಉದ್ಗಾರವಾಚಕ ಚಿಹ್ನೆ ಬಳಸಲಾಗಿದೆ. ಧನ್ಯವಾದ. ನನ್ನ ಹೆಸರು ಅನನ್ಯ ಪುಳಕ್ನವರ್. ನಾನು ಆವರ್ತನಿಕ ಚಿಹ್ನೆ. ಒಬ್ಬರು ಹೀಗೆ ಹೇಳಿದರೆ ಎಂದು ಅವರ ಮಾತನ್ನು ಎತ್ತಿ ಹೇಳುವಾಗ ಈ ಚಿಹ್ನೆಯನ್ನು ಬಳಸುತ್ತಾರೆ. ಉದಾಹರಣೆಗೆ, ಬಸವಣ್ಣವರು ದಯವೇ ಧರ್ಮದ ಮೂಲ ಎಂದು ಹೇಳಿದರು. ಇಲ್ಲಿ ಈ ಚಿಹ್ನೆಯನ್ನು ಆವರ್ತನಿಕ ಚಿಹ್ನೆಯನ್ನು ಬಳಸುತ್ತಾರೆ. ಧನ್ಯವಾದಗಳು. ನನ್ನ ಹೆಸರು ನಗಾಕಿಸೆ. ನಾನು ಸಮನಾರ್ಥಕ ಚಿಹ್ನೆ. ಎರಡು ಪದಗಳ ಅರ್ಥ ಸಮವಾಗಿದೆ ಎಂದು ಹೇಳುವಾಗ ಈ ಎರಡು ಸರಿ, ಇದಕ್ಕೆ ಸಮವಾಗಿದೆ ಎಂದು ಹೇಳುವಾಗ ಈ ಸಮಾನಾರ್ಥಕ ಚಿಹ್ನೆ ಬಳಸುತ್ತಾರೆ. ಉದಾಹರಣೆ, ದಿವಾಕರ ಸಮ ಸೂರ್ಯ. ಇಲ್ಲಿ ಸಮಾನಾರ್ಥಕ ಚಿಹ್ನೆ ಬಳಸುತ್ತಾರೆ. 10 ಅಧಿಕ 12 ಸಮ 22. ಇಲ್ಲಿಯೂ ಕೂಡ ಸಮಾನಾರ್ಥಕ ಚಿಹ್ನೆ ಬಳಸುತ್ತಾರೆ. ಧನ್ಯವಾದಗಳು. ನನ್ನ ಹೆಸರು ಸಪ್ನಾಥ. ನಾನು ಆವರಣ ಚಿಹ್ನೆ. ಒಂದು ಶಬ್ದವನ್ನಾಗಲಿ ಇಲ್ಲವೇ ವಾಕ್ಯವನ್ನಾಗಲಿ ಹೇಳಿ ಅದಕ್ಕೆ
ಶಬ್ದಾರ್ಥವನ್ನು ಶಬ್ದ ಅಥವಾ ವಾಕ್ಯವನ್ನು ಹೇಳುವಾಗ ಈ ಆವರಣ ಚಿಹ್ನೆಯನ್ನು ಬಳಸುತ್ತಾರೆ. ಉದಾಹರಣೆಗೆ, ಲವನು ಯಜ್ಞದ ಅಶ್ವವನ್ನು ಕುದುರೆಯನ್ನು ಕಟ್ಟಿ ಹಾಕಿದನು. ಅಶ್ವವನ್ನು ಅರ್ಧ ಕುದುರೆ, ಹಾಗಾಗಿ ಇಲ್ಲಿಯೂ ಕೂಡ ಕುದುರೆಯನ್ನು ಆವರಣ ಚಿಹ್ನೆಯನ್ನು ಬಳಸಲಾಗಿದೆ. ಧನ್ಯವಾದ. ಈ ತರಗತಿಯ ಅವಧಿಯಲ್ಲಿ ಲೇಖನ ಚಿಹ್ನೆಗಳು ಎಂಬ ಪರಿಕಲ್ಪನೆಯು ಎಲ್ಲರಿಗೂ ಅರ್ಥವಾಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದ. ಧನ್ಯವಾದ.